ಯಶಸ್ವಿಗೊಂಡ ಶ್ರೀ ವೀರಭದ್ರೇಶ್ವರನ ಗುಗ್ಗಳ ಉತ್ಸವ, ಕುಂಭ ಮೆರವಣಿಗೆ ಮತ್ತು ಮಹಾರಥೋತ್ಸವ, ಸಂಗಣ್ಣ ತೆಂಗಿನಕಾಯಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀವೀರಭದ್ರೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಜರುಗಿದ ಕಾರ್ತಿಕೋತ್ಸವದ ನಿಮಿತ್ತ ಗುಗ್ಗಳ ಉತ್ಸವ, ಕುಂಭ ಮೆರವಣಿಗೆ ಮತ್ತು ಮಹಾರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪುರವಂತರ ಒಡಪುಗಳು ಮತ್ತು ಶಸ್ತ್ರ ಹಾಕಿಕೊಳ್ಳುತ್ತಿರುವವರನ್ನು ನೋಡುಗರ ಮೈ ಜೂಮ್ ಎನ್ನುವಂತೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ನೆರವೇರಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಮಾತನಾಡಿ, ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಧರ್ಮಕಾರಿಗಳಿಗೆ ಸದಾ ಸೇವೆ ನೀಡಲು ಮತ್ತು ಸಹಾಯ ಸಹಕಾರ ನೀಡುತ್ತಾ ಬರುತ್ತಿದ್ದು, ಇಂದು ಶ್ರೀ ವೀರಭದ್ರೇಶ್ವರ ಗುಗ್ಗಳ ಉತ್ಸವ ಮತ್ತು ಕುಂಭ ಮೆರವಣಿಗೆ ನೆರವೇರಿದ್ದು, ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಯಶಸ್ವಿಗೊಳ್ಳಲು ಎಲ್ಲಾ ಸಮುದಾಯದವರ ಸಹಕಾರ ಮತ್ತು ಸಹಾಯ ಕಾರ್ಯಕ್ಕೆ ಕೈ ಜೋಡಿಸುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸದ್ಭಕ್ತ ಶಿವಕುಮಾರ ಸರ್ಗಣಾಚಾರ, ಕಮಿಟಿಯ ಶರಣಬಸವರಾಜ್ ಸಾಲಿಮಠ, ಕಲ್ಲಪ್ಪ ಅಯ್ಯಪ್ಪ ಗಾಣಿಗೇರ, ಶಿವಪ್ಪ ಹಡಪದ, ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್, ಮುದುಕಪ್ಪ ಸಜ್ಜನ್, ಶಿವಪ್ಪ ಶಾಸ್ತ್ರಿ, ಶರಣಯ್ಯ ಸಾಲಿಮಠ, ಕಲ್ಲಪ್ಪ ಗಾಂಜಿ, ಶೇಖಪ್ಪ ಗಾಂಜಿ ಇತರ ಪ್ರಮುಖರು ಉಪಸ್ಥಿತರಿದ್ದರು. ನಂತರ ಪ್ರಸಾದ ಸೇವೆ ಜರುಗಿತು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಶರಣನ್ನುತ್ತಾ ಇವತ್ತಿನ ಒಂದು ಯಲಬುರ್ಗಾ ಊರೊಳಗೆ ಈ ವೀರಭದ್ರೇಶ್ವರನ ಒಂದು ಕಾರ್ತಿಕೋತ್ಸವ ಮತ್ತು ಗುಗ್ಗಳೋತ್ಸವ ನಿನ್ನೆ ಕೂಡ ಸಾಮೂಹಿಕ ವಿವಾಹವನ್ನು ನೆರವೇರಿಸಿದ್ದೇವೆ. ಹಾಗೂ ಉಡಿ ತುಂಬ ಕಾರ್ಯಕ್ರಮ, ಚೊಚ್ಚಲ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ನಾವು ವೀರಭದ್ರೇಶ್ವರನ ಒಂದು ಕೃಪೆಯಿಂದ ಮಾಡ್ತಾ ಬಂದಿದ್ದೇವೆ. ಇದು ವೀರಭದ್ರೇಶ್ವರನ ಒಂದು ಆತಂದು ಎಷ್ಟು ಆವೇಶ ರೋಷ ಒಂದು ಉಗ್ರ ಮೂರ್ತಿ ಅಂತ ಎಷ್ಟು ಹೇಳಿದ್ರು ಅಸಾಧ್ಯವಾದ ಒಂದು ದೇವರು. ಈ ದೇವರಿಗೆ ಯಾರ್ಯಾರು ಅತಿ ಶ್ರದ್ಧೆ ಶಿಷ್ಟೆಯಿಂದ ನಡ್ಕೊತಾರೆ ಅವರ ಮನೆ ಇನ್ನೂ ಉತ್ತಮವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವೀರಭದ್ರೇಶ್ವರನ ಕೃಪೆಗೆ ಯಲಬುರ್ಗಾದವರು ಎಲ್ಲರೂ ಅವ್ರಿಗೆ ಋಣಿಯಾಗಿ ವೀರಭದ್ರೇಶ್ವರನ ಒಂದು ಜಾತ್ರೆಯನ್ನು ಅದ್ಧೂರವಾಗಿ ಮಾಡೋಣ ಅಂತಂದು ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ.
ಸಾಯಂಕಾಲ ರಥೋತ್ಸವ ಇರುತ್ತದೆ ಹಾಗೂ ಲಕ್ಷ ದೀಪೋತ್ಸವ ಕೂಡ ಮಾಡ್ತಾ ಬರ್ತಿದ್ದೀವಿ. ಅಗದಿ ಪ್ರಸಾದ ಸೇವೆಯನ್ನು ಎಲ್ಲ ಯಾರಾದರೂ ಬಂದು ಕೂಡ ಪ್ರಸಾದ ಸೇವೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ರೀತಿ ಒಳಗೆ ವೀರಭದ್ರೇಶ್ವರ ಕಾರ್ತಿಕೋತ್ಸವ ಎಲ್ಲ ಪಾಲ್ಗೊಳ್ಬೇಕಂದು ಎಲ್ಲ